ಫ್ರೆಂಡ್ಸ್ ನೋಡಿ, ಪುಟ್ಟ ಪುಟ್ಟ ಮಕ್ಕಳು ಅಡುಗೆ ಮಾಡ್ತಿದ್ದಾರೆ. ಯಾವ ಥರ ಅಂತೇಳಿ ನೋಡಿ, ಇಲ್ಲಿ ಅನ್ನ ಬೇಯ್ತಿದೆ ಚಿಕ್ಕ ಪುಟ್ಟ ಪಾತ್ರೆಯಲ್ಲಿ. ಇನ್ನೊಂದು ಅಡುಗೆ ತಯಾರಕ್ಕೆ ರೆಡಿಯಾಗಿದೆ. ಬೆಂಕಿ ಹಾಕಿದ್ದಾರೆ, ಒಳ್ಳೆ ರೆಡಿಯಾಗಿದೆ. ಇದರಲ್ಲಿ ಏನು ಇಡ್ತಿದೆಯಮ್ಮ? ಇಡೋದು ಟೊಮೆಟೊ ಗೊಜ್ಜು. ಪಾತ್ರೆ ಇರ್ತದೆ, ಚಿಕ್ಕ ಪಾತ್ರೆ ಆಗಲ್ವಾ? ಸುಮ್ಮನೆ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಚಿಕ್ಕ ಪುಟ್ಟ ಪಾತ್ರೆಯಲ್ಲಿ. ಇಲ್ಲೊಂದು ಏನೋ ಇದೆ, ಇದೇನಮ್ಮ ಇದು? ಗಂಜಿ ತೆಗಿಯೋಕ್ಕೆ ಅಂತ ಇದು. ಇದೊಂದು ಚಿಕ್ಕದು ಪಾತ್ರೆ. ಅನ್ನ ಬೆಂದಾಯಿತು, ತೆಗಿತಿದ್ದಾರೆ ಮಕ್ಕಳು. ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನೋಡಿ, ಅನ್ನ ಬೆಂದಾಗಿದೆ, ತೆಗಿ ಮುಚ್ಚಿದ್ದಾರೆ. ಈಗ ಇನ್ನೊಂದು ಸಾಂಬಾರು ಮಾಡ್ತಿದ್ದಾರೆ, ಅಂದರೆ ಗೊಜ್ಜು ಅಲ್ವಾ? ಟೊಮೆಟೊ ಗೊಜ್ಜು ಅಂತೆ. ನಿಜವಾಗ್ಲೂ ಈ ಮೊಬೈಲ್ ಯುಗದಲ್ಲಿ ಮಕ್ಕಳೆಲ್ಲ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಕಾಲನ ಸುಮ್ಮನೆ ವೇಸ್ಟ್ ಮಾಡ್ತಿರ್ತಾರೆ. ಈ ಥರ ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಈ ಥರ ಒಂದು ಆಟ ಆಡೋದ್ರಲ್ಲಿ ಮಕ್ಕಳಿಗೆ ಏನೋ ಒಂಥರ ಮಜಾ, ಖುಷಿ ಆಗುತ್ತೆ. ಬೆಂಗಳೂರಿಗೆ ಬಂದಾಗ ನಮ್ಮ ದೃಶ್ಯ ನಿಜವಾಗ್ಲೂ ಖುಷಿ ಆಯಿತು ನೋಡಿದಾಗ. ಪುಟ್ಟ ಮಕ್ಕಳು ನೋಡಿ, ಇಲ್ಲಿ ಅವರ ಮುಖದಲ್ಲಿ ಯಾವ ಥರ ನಗು ನೋಡಿ. ಅನ್ನನ ಅದಕ್ಕೆ ಏನು ಹಾಕಿದೆ? ಫಸ್ಟ್ ಏನು ಹಾಕಿದೆ ಪುಟ್ಟಿ? ಎಣ್ಣೆ ಹಾಕಿದ್ದಾರೆ ಅಂತೆ. ಇನ್ನೊಂದು ಏನು ಹಾಕ್ತಿದ್ದೆ ಈಗ? ಜೀರಿಗೆ ಹಾಕ್ತಾರೆ. ಏನು ನಿನ್ನ ಹೆಸರು? ಬಿಂದ. ಎಷ್ಟನೇ ಕ್ಲಾಸು? ಸಿಕ್ಸ್ತ್. ನಿನ್ನ ಹೆಸರು ಏನು ಪುಟ್ಟಿ? ಇಂಪನ್. ಎಷ್ಟನೇ ಕ್ಲಾಸು? ನಿಂದು ಬಾ ಇಲ್ಲ ಪುಟ. ಇದು ಬೆಂಗಳೂರಲ್ಲಿ ನಾವು ಬಂದಾಗ ನೋಡಿದಂಥ ಒಂದು ದೃಶ್ಯ ತುಂಬ ಖುಷಿ ಆಯಿತು ನೋಡಿ. ಇಲ್ಲಿ ಏನೋ ಜೀರಿಗೆ ಹಾಕಿದ್ದಾರೆ, ಪುಟ್ಟದಾದ ಒಂದು ಪಾತ್ರೆ, ಪುಟ್ಟದಾದ ಒಂದು ಒಲೆ ನೀಟಾಗಿ ಬೇಯ್ತಿದೆ ನೋಡಿ. ಮಕ್ಕಳ ಮುಖದಲ್ಲಿ ಮುಗ್ಧತೆ, ಆ ನಗು ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಬೇಯ್ತಿದೆ, ಚಿಕ್ಕದಾದ ಒಲೆ ನೋಡಿ. ಈಗ ಟೊಮೆಟೊ ಗೊಜ್ಜು ರೆಡಿ ಆಗ್ತಾ ಇದೆ. ಅನ್ನ ಆಲ್ರೆಡಿ ರೆಡಿಯಾಗಿದೆ. ಈಗ ಅನ್ನ ರೆಡಿಯಾಗಿದೆ ಪುಟ್ಟದ ಪಾತ್ರೆಯಲ್ಲಿ. ಚಿಕ್ಕದಾದ ಪಾತ್ರೆ. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಪಾಪ ಮುಖದಲ್ಲಿ ನಗು ನೋಡಿ. ಖುಷಿ ಆಯ್ತಾ ಪುಟ್ಟಿ? ಚೆನ್ನಾಗತ್ತಲ್ಲ? ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋಕ್ಕಿಂತ ಇದು ನಿಜವಾಗ್ಲೂ ಒಂಥರ ಖುಷಿ ಕೊಡೋ ಇದು. ಏನು ಇನ್ನೊಂದು ಏನೋ ಬಂತು, ಅರಿಶಿನ, ಸ್ವಲ್ಪ ಅರಿಶಿನ, ಖಾರದ ಪುಡಿ, ಏನೋ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಂಥ ಉಪ್ಪು. ಈಗ ರೆಡಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಬೇಕಲ್ಲ. ಚೆನ್ನಾಗಿದೆಯಲ್ಲ? ಓಕೆ. ಈ ಥರ ಆಟ ಆಡೋದ್ರಲ್ಲಿ ಏನೋ ಒಂಥರ ಮಜಾ ಇರುತ್ತೆ ಮಕ್ಕಳಿಗೆ. ಸುಮ್ಮನೆ ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು ಸುಮ್ಮನೆ ಕಾಲ ಹರಣ ಮಾಡೋದಕ್ಕಿಂತ ಇದು ತುಂಬ ಒಳ್ಳೆಯದು ಮಕ್ಕಳ ಆಟ. ಓಕೆ ಪುಟ್ಟಿ, ಊಟ ಆದಮೇಲೆ ನನ್ನ ಕರೀರಿ. ಓಕೆ, ಬಾಯ್. ಬಾಯ್.